ಪ್ರಯಾಣದ ವೇಳೆ ಆಕಸ್ಮಿಕವಾಗಿ ಒಬ್ಬರ ಬ್ಯಾಗ್ ಮತ್ತೊಬ್ಬರ ಬ್ಯಾಗ್ ಜೊತೆ ಮಿಕ್ಸ್ ಆಗ್ತಾನೆ ಇರುತ್ತೆ. ಆದರೆ ಅದೇ ಬ್ಯಾಗ್ನಿಂದ ಕೋಟಿಗಟ್ಟಲೆ ಬೆಲೆ ಬಾಳುವ ಚಿನ್ನದ ಬಿಸ್ಕೆಟ್ಗಳು ಕೆಳಗಡೆ ಬಿದ್ರೆ ಹೌದು, ಇಂಥದ್ದೊಂದು ಸಿನಿಮೆಯ ರೀತಿಯ ಘಟನೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಡೆದಿದ್ದು ಕೋಟಿ ಕೋಟಿ ಚಿನ್ನ ಕಂಡು ಪ್ರಯಾಣಿಕನೇ ಶಾಕ್ ಆಗಿದ್ದಾನೆ. ಪ್ರಯಾಣಿಕರ ಟ್ರಾಲಿಯಲ್ಲಿತ್ತು ಕೆಜಿ ಚಿನ್ನ. ತನ್ನ ಬ್ಯಾಗ್ನಲ್ಲಿ ಬಂಗಾರ ನೋಡಿ ಪ್ರಯಾಣಿಕ ಶಾಕ್. ಪಳಪಳ ಹೊಳಿತಾ ಇರೋ ಚಿನ್ನದ ಬಿಸ್ಕೆಟ್ಗಳು. ಕೋಟಿ ಕೋಟಿ ಮೌಲ್ಯದ ಇದೇ ಚಿನ್ನವನ್ನ ತನ್ನ ಟ್ರಾಲಿಯಲ್ಲಿ ನೋಡಿದ ಪ್ರಯಾಣಿಕನೊಬ್ಬ ಶಾಕ್ ಆಗಿದ್ದ. ಅಷ್ಟಕ್ಕೂ ಇಂದು ಬೆಳಗ್ಗೆ ದುಬೈನಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಯಾಣಿಕನೊಬ್ಬ ಬಂದಿಳಿದಿದ್ದಾನೆ. ಈ ವೇಳೆ ಫ್ಲೈಟ್ನಿಂದ ಎಲ್ಲಾ ಪ್ರಯಾಣಿಕರಂತೆ ತನ್ನ ಲಗೇಜ್ ಅನ್ನ ಸಹ ಟ್ರಾಲಿಗೆ ಹಾಕೊಂಡು ಇಮಿಗ್ರೇಷನ್ ಬಳಿ ಬಂದಿದ್ದಾನೆ. ಈ ವೇಳೆ ಇಮಿಗ್ರೇಷನ್ ನಲ್ಲಿ ಸರತಿ ಸಾಲಲ್ಲಿ ಹೋಗ್ತಾ ಇದ್ದಂತೆ ಪ್ರಯಾಣಿಕನ ಟ್ರಾಲಿ ಬ್ಯಾಗ್ನಿಂದ ಅನಾಮಧೇಯ ಬ್ಯಾಗ್ ಒಂದು ನೆಲಕ್ಕೆ ಬಿದ್ದಿದೆ. ಇದೇ ಬ್ಯಾಗ್ನಿಂದ ಚಿನ್ನದ ಬಿಸ್ಕೆಟ್ಗಳು ಕೆಳಕ್ಕೆ ಬಿದ್ದಿವೆ. ಇನ್ನು ಟೈಟ್ ಸೆಕ್ಯೂರಿಟಿ, ಸೂಕ್ಷ್ಮ ಭದ್ರತೆ ಇರುವ ಏರ್ಪೋರ್ಟ್ನಲ್ಲಿ ಕೆಜಿ ಗಟ್ಟಲೆ ಚಿನ್ನದ ಬಿಸ್ಕೆಟ್ಗಳು ಇರುವ ಬ್ಯಾಗ್ ಕೆಳಗಡೆ ಬೀಳ್ತಾ ಇದ್ದಂತೆ ಪ್ರಯಾಣಿಕ ಫುಲ್ ಶಾಕ್ ಆಗಿದ್ದಾನೆ. ಕೂಡಲೇ ಗೋಲ್ಡ್ ಬಿಸ್ಕೆಟ್ ಸಮೇತ ಕಸ್ಟಮ್ ಅಧಿಕಾರಿಗಳ ಬಳಿ ಹೋಗಿದ್ದಾನೆ. ಅಲ್ಲದೆ ನಡೆದ ವಿಚಾರ ತಿಳಿಸಿದಾಗ ಅನಾಮಧೇಯ ಬ್ಯಾಗ್ ಪ್ರಯಾಣಿಕನ ಟ್ರಾಲಿಗೆ ಹಾಕಿರೋದು ಪತ್ತೆಯಾಗಿದೆ. ಬ್ಯಾಗ್ ಓಪನ್ ಮಾಡಿ ನೋಡಿದ ಕಸ್ಟಮ್ಸ್ ಅಧಿಕಾರಿಗಳಿಗೆ 3.5 ಕೆಜಿ ತೂಕವಿರುವ ಚಿನ್ನದ ಬಿಸ್ಕೆಟ್ಗಳು ಸಿಕ್ಕಿದ್ದು ಒಂದು ಕ್ಷಣ ಶಾಕ್ ಆಗಿದ್ದಾರೆ. ತಗ್ಲಾಕೊಳ್ಳೋ ಭಯದಲ್ಲಿ ಕೋಟಿ ಮೌಲ್ಯದ ಚಿನ್ನವನ್ನೇ ಬಿಟ್ಟ ಭೂಪ. ದುಬೈನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಫ್ಲೈಟ್ನಲ್ಲಿ ಬಂದಿದ್ದ ಪ್ರಯಾಣಿಕ ಇಮಿಗ್ರೇಷನ್ ವೇಳೆ ಸಿಕ್ಕಿ ಬೀಳುವ ಆತಂಕದಲ್ಲಿ ಸಹ ಪ್ರಯಾಣಿಕನ ಟ್ರಾಲಿಗೆ ಬ್ಯಾಗ್ ಹಾಕಿ ನಂತರ ತಾನು ಸಾಮಾನ್ಯ ಪ್ರಯಾಣಿಕನಂತೆ ಎಸ್ಕೇಪ್ ಆಗಿದ್ದಾನೆ. ಅಷ್ಟಕ್ಕೂ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಳಿಕ ಬಿಗಿ ಭದ್ರತೆ ಹೆಚ್ಚಾಗಿದ್ದು ಇದೇ ಕಾರಣಕ್ಕೆ ಗೋಲ್ಡ್ ಬಿಟ್ಟು ಪರಾರಿಯಾಗಿದ್ದಾನೆ. ಶ್ರೀಲಂಕಾ ಪ್ರಜೆಗಳಿಂದಲೇ ಅಕ್ರಮ ಚಿನ್ನ ಸಾಗಾಟ. ಇಬ್ಬರನ್ನ ವಶಕ್ಕೆ ಪಡೆದ ಕಸ್ಟಮ್ಸ್ ಅಧಿಕಾರಿಗಳು. ಇನ್ನು ಸಿಸಿಟಿವಿ ದೃಶ್ಯ ಪರಿಶೀಲನೆ ಮಾಡ್ತಾ ಇದ್ದಂತೆ ಅಕ್ರಮ ಚಿನ್ನವನ್ನ ತಂದವರು ಶ್ರೀಲಂಕಾ ಪ್ರಜೆಗಳು ಅನ್ನೋದು ಗೊತ್ತಾಗಿದೆ. ಶ್ರೀಲಂಕಾ ಏರ್ಲೈನ್ಸ್ನಲ್ಲಿ ಬಂದಿದ್ದ ಅಬ್ದುಲ್ ರಹೀಂ ಹಾಗೂ ನಜಾರುದ್ದೀನ್ 3.5 ಕೆಜಿ ಚಿನ್ನ ತಂದಿದ್ದಾರೆ. ಸಿಕ್ಕಿ ಬೀಳೋ ಭಯದಲ್ಲಿ ಬೇರೆಯವರ ಟ್ರಾಲಿಗೆ ಬ್ಯಾಗ್ ಎಸೆದು ಬಂದವರು ಈಗ ಲಾಕ್ ಆಗಿದ್ದು ಕಸ್ಟಮ್ಸ್ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ನವೀನ್, ಟಿವಿ9, ದೇವನಹಳ್ಳಿ.